ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಏಪ್ರಿಲ್ ತಿಂಗಳ ಅಂದ ತಕ್ಷಣ ನಮಗೆಲ್ಲ ನೆನಪು ಬರೋದು ನಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಕಣ್ಮಣಿ, ಕರ್ನಾಟಕ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಯೂಟ್ಯೂಬ್ ಚಾನಲ್ನಲ್ಲಿ ಏಪ್ರಿಲ್ 1ನೇ ತಾರೀಕು ಅವರ ಒಂದು ವಿಶೇಷತೆನ ನಾನು ಈ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಅಂದು 26 ವರ್ಷಗಳ ಹಿಂದೆ, ಅಂದರೆ 4ನೇ ತಾರೀಕು 1ನೇ ತಿಂಗಳು 1999, ಹಂಪೆ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಇದರಲ್ಲಿ ಪ್ರಮುಖರು ನಿಜಲಿಂಗಪ್ಪ ಅವರು, ಕುವೆಂಪು ಅವರು, ಗಂಗೂಬಾಯಿ ಹಾನಗಲ್ ಅವರು, ಹಾಗೆ ನಮ್ಮ ನರಸಿಂಹಾಚಾರ್ಯರು, ಶಿವರಾಮ್ ಕಾರಂತರು, ಹಾಗೆ ಪುಟ್ಟರಾಜ್ ಗವಾಯಿ ಅವರಿಗೆಲ್ಲ ಈ ಪ್ರಶಸ್ತಿ ಬಂದಿದೆ. 1999 ಜನವರಿ 4ನೇ ತಾರೀಕಂದು ಅಣ್ಣವರಿಗೆ ಪ್ರಶಸ್ತಿ ಕಾರ್ಯಕ್ರಮ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಭಾಂಗಣದಲ್ಲಿ ನಡೆದಿತ್ತು. ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಆರಂಭವಾಯಿತು. ಅಣ್ಣವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ JH ಪಟೇಲ್ ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಎಲ್ಲ ಕಾರ್ಯಕ್ರಮ ಆರಂಭವಾಯಿತು. ಪ್ರಶಸ್ತಿ ಸಮಾರಂಭಕ್ಕೆ ಬಂದ ಎಲ್ಲ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಉದ್ದೇಶವನ್ನು ಭಾಷಣ ಮಾಡುತ್ತಾ ಎಲ್ಲ ಮಾಡಿದ್ರು. ನಂತರ ಕೊನೆಗೆ ಮುಖ್ಯ ಘಟಕ ಅಂದರೆ ಅಣ್ಣವರಿಗೆ ನಾಡೋಜ ಪ್ರಶಸ್ತಿಯ ವಿತರಣೆಯ ಮುಖ್ಯ ಘಟಕಕ್ಕೆ ಬಂದಿದ್ದು. ರಾಜ್ಯದ ಮುಖ್ಯಮಂತ್ರಿಗಳಿಂದ ಅಣ್ಣವರಿಗೆ ನಾಡೋಜ ಪ್ರಶಸ್ತಿ ಪ್ರದಾನವಾಯಿತು. ಗೊತ್ತಲ್ಲ ನಿಮ್ಗೆಲ್ಲ, ಪ್ರಶಸ್ತಿ ಸಮಾರಂಭ ಅಂದ್ರೆ ಅಣ್ಣವ್ರು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿ ಅಲ್ಲಿ ಅಣ್ಣವ್ರದ್ದೊಂದು ಹಾಡಿದ್ದೇ ಇರಲೇಬೇಕು. ಅಭಿಮಾನಿಗಳೆಲ್ಲ ಪ್ರಶಸ್ತಿ ಸ್ವೀಕರಿಸಿದ ಅಣ್ಣವ್ರ ನಂತರ ಅಣ್ಣವ್ರು ಒಂದೆರಡು ಮಾತುಗಳನ್ನ ಆಡಿದ್ರು ಅಭಿಮಾನಿಗಳನ್ನು ಉದ್ದೇಶಿಸಿ. ಮಾತಾಡಿದ ನಂತರ ಅಭಿಮಾನಿಗಳು ಆಡು 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 ಅಂತ ಕಿರಿಸಿದ್ರು. ಯಾವ ತರ ಇತ್ತು ಅಂದ್ರೆ ಇಡೀ ಸಭಾಂಗಣ ಫುಲ್ಲು ಆಡು ಅನ್ನೋ ಪದ ಕಿವಿ ಗುರ್ತಿತ್ತು. ಜೋರಾಗಿ ಎಲ್ಲರೂ ಆಡು 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 ಅಂತ. ಅಣ್ಣವ್ರು ಏನ್ ಮಾಡಕ್ಕಾಗಲ್ಲ, ಅಭಿಮಾನಿಗಳು ಒತ್ತಾಯಕ್ಕೆ ಮಣಿದ್ರು. ಹಾಡಾಡಕ್ಕಂತ ಮೈಕ್ ಹಿಡಿದ್ಬಿಟ್ಟು ಹಾಡ ಸ್ಟಾರ್ಟ್ ಮಾಡಿದ್ರು. ಹಾಗೇನಾಯ್ತು, ರಾಜ್ಯದ ಮುಖ್ಯಮಂತ್ರಿಗಳಾದ JH ಪಟೇಲ್ ಅವರು ಎದ್ದು ನಿಂತ್ಕೊಂಡ್ಬಿಟ್ಟು, ಏನ್ರಿ ಯಾವಾಗ ನೋಡಿದ್ರು ಹಾಡು 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 ಅಂತ ಆಡ್ತೀರಾ, ಇದು ಹಾಡೋ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಸೀದಾ ಸ್ಟೇಜ್ ಇಳಿದು ಹೋಗೇ ಬಿಟ್ರು. ಎಲ್ಲರಿಗೂ ಒಂಥರ ಆಶ್ಚರ್ಯ, ಏನಿದು JH ಪಟೇಲ್ ಅವರು ಹಿಂಗ್ ಮಾಡ್ತಾ ಇದಾರಲ್ಲ, ಏನಕ್ಕೆ ಅಂತ. ಅಭಿಮಾನಿಗಳಿಗಂತೂ ಒಂದು ರೀತಿಯಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ನಂತರ ಸೀದಾ ಅವರು JH ಪಟೇಲ್ ಹೋಗೇ ಬಿಟ್ರು. ಅಣ್ಣವರು ಅಲ್ಲೇ ಇದ್ದು ಆಮೇಲೆ ಕಾರ್ಯಕ್ರಮನ ಅಲ್ಲಿಗೆ ಮೊಟಕುಗೊಳಿಸಿ ಎಲ್ಲರೂ ತಮ್ಮ ಇದಕ್ಕೆ ಹೋದ್ರು. ಆದರೆ ಅಣ್ಣವರ ಅಭಿಮಾನಿಗಳು ಬಿಡಲಿಲ್ಲ. ಇದು ವಿರುದ್ಧವಾಗಿ ರೋಚಗೆದ್ರು. ಯಾವ ತರ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿ JH ಪಟೇಲ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಿದ್ರು. JH ಪಟೇಲ್ ಅವರಿಗೆ ಧಿಕ್ಕಾರಗಳು ಹೋಗ್ತಿತ್ತು. JH ಪಟೇಲ್ ಅವರ ವಿರುದ್ಧ ಪ್ರತಿಭಟನೆ ಆರಂಭ ಮಾಡಿದ್ರು. ನೀವು ಅಣ್ಣವರಿಗೆ ಅವಮಾನ ಮಾಡಿದ್ದೀರಾ, ಅಣ್ಣವರು ಒಂದು ಕಾರ್ಯಕ್ರಮದಲ್ಲಿ ಹಾಡಾಡ್ತಾ ಅಭಿಮಾನಿಗಳು ಹಾಡಾಡ್ಬೇಕು ಅಂತ ಕೇಳಿದ್ರೆ ನೀವು ಅವ್ರಿಗೆ ಹಾಡಕ್ ಬಿಡ್ಲಿಲ್ಲ ಅಂದ್ಬಿಟ್ಟು ಇಡೀ ರಾಜ್ಯಾದ್ಯಂತ ಅಣ್ಣವರ ಅಭಿಮಾನಿಗಳು ಪ್ರತಿಭಟನೆ ಆರಂಭ ಮಾಡಿದ್ರು. ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಅಣ್ಣವರ ಅಭಿಮಾನಿಗಳು ರೋಚಗೆದ್ರು. ಯಾವ ತರ ಅಂದ್ರೆ, ಎಲ್ಲೇ ಹೋಗಿ JH ಪಟೇಲ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಪ್ರತಿಭಟನೆ ಇತ್ತು. ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಸಾರಾ ಗೋವಿಂದ್ ಅವರು ಇದ್ರ ವಿರುದ್ಧವಾಗಿ ಒಂದು ದೊಡ್ಡ ಮೆರವಣಿಗೆ ಮಾಡಿ ವಿಧಾನಸೌಧದವರೆಗೂ ಹೋಗಿ ಅಲ್ಲಿ ವಿಧಾನಸೌಧದಲ್ಲೂ ಪ್ರತಿಭಟನೆ ಮಾಡಿ ಎಲ್ಲ ಕಡೆ ಅಭಿಮಾನಿಗಳು ಒಂದು ರೀತಿಯಲ್ಲಿ ಯಾವ ತರ ಆಗಿತ್ತು ಅಂದ್ರೆ, JH ಪಟೇಲ್ ಅವರು ಯಾವ ಕಾರ್ಯಕ್ರಮಕ್ಕೂ ಹೋಗಕ್ಕಾಗ್ತಿಲ್ಲ, ಆ ತರ ಪ್ರತಿಭಟನೆಗಳು ಆರಂಭವಾಗಿದೆ ಅಣ್ಣವ್ರ ಅಭಿಮಾನಿಗಳಿಂದ. ಎಲ್ಲಾ ಕಡೆ ಪ್ರತಿಭಟನೆಯನ್ನೆಲ್ಲ ಗಮನಿಸ್ತಾ ಅಣ್ಣವ್ರು ಈ ವಿಷಯನ ದಯವಿಟ್ಟು ಇಲ್ಲಿಗೆ ಬಿಟ್ಟುಬಿಡಿ ಅಂತಾನು ಹೇಳಿದ್ರು. ಆದ್ರೆ ಅಭಿಮಾನಿಗಳು ಯಾರು ಇದನ್ನ ಮಾತು ಕೇಳೇ ಇಲ್ಲ. ಎಲ್ಲರೂ ಪ್ರತಿಭಟನೆಗೆ ಮುಂದಾಗಿದ್ರು. ಈ ಎಲ್ಲ ವಿಷಯಗಳನ್ನೆಲ್ಲ ನೋಡ್ತಾ ಇದ್ದಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ JH ಪಟೇಲ್ ಅವರು
ಒಂದು ದಿನ ಪತ್ರಿಕಾಗೋಷ್ಠಿನ ಕರೆದು ಈ ವಿಷಯಕ್ಕೆ ತೆರೆ ಹೇಳಿದರು. ಇದರಲ್ಲಿ ನಾನು ರಾಜ್ಕುಮಾರ್ ಅವರಿಗೆ ಅದೇ ಥರದ ಅವಮಾನ ಮಾಡಿಲ್ಲ. ಇದು ಒಂದು ಕಾರ್ಯಕ್ರಮ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ಯಾವುದೇ ಥರದ್ದು ಹಾಡುಗಳು ಬೇಡ, ಒಂದು ರೀತಿಯಲ್ಲಿ ಒಂದು ಸಂಭ್ರಮ. ಆ ಸಂಭ್ರಮಕ್ಕೆ ಈ ಹಾಡೆಲ್ಲ ಬೇಡ ಅಂತ ಹೇಳಿದೆ ಅಷ್ಟೇ ಹೊರತು ನಾನು ಯಾವುದೇ ಥರ ಅಣ್ಣವ್ರಿಗೆ ಅವಮಾನ ಮಾಡಿಲ್ಲ. ಇದೇನಾದ್ರು ಅವಮಾನ ಅನಿಸಿದ್ರೆ ನಾನು ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು JH ಪಾಟೀಲ್ ಅವರು ಇದನ್ನ ವಿವಾದನ ಒಂದು ಅಲ್ಲಿಗೆ ತೆರೆ ಹೇಳಿದ್ರು. ಅವರು ತೆರೆ ಎಳೆದಿದ್ದು ಪತ್ರಿಕಾಗೋಷ್ಠಿಯಲ್ಲಿ ನೋಡಿದಂಥ ಅಭಿಮಾನಿಗಳು ಸಮಾಧಾನ ಪಟ್ಟು ಅಲ್ಲಿಗೆ ಅವರು ನಡೆಸ್ತಿದ್ದಂಥ ಎಲ್ಲ ಪ್ರತಿಭಟನೆಗಳು ನಿಲ್ಲಿಸಿದರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ನಟನ ಅಭಿಮಾನಿಗಳ ಪ್ರತಿಭಟನೆಗೆ ಎದರಿ ಆ ರಾಜ್ಯದ ನಟನಿಗೆ ಕ್ಷಮೆ ಕೇಳಿದ್ದು ಇಡೀ ಭಾರತದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಅದು ನಮ್ಮ ಅಣ್ಣವ್ರು ಮತ್ತು ಅಣ್ಣವ್ರ ಅಭಿಮಾನಿಗಳು ಮಾತ್ರ. ಕರ್ನಾಟಕ ರಾಜ್ಯದಲ್ಲಿ ಅಣ್ಣವ್ರ ವಿರುದ್ಧ ಯಾರು ಮಾತಾಡೋದೇ ಇಲ್ಲ ಬಿಡಿ. ಅದರಲ್ಲಿ ಏನೋ ಆಕಸ್ಮಿಕವಾಗಿ ಅವರು JH ಪಾಟೀಲ್ ಅವರು ಅವತ್ತು ಇದು ಮಾಡಿದ್ರು. ಆ ವಿಷಯನ ಅಲ್ಲಿಗೆ ತೆರೆ ಹೇಳಿದ್ರು ಸಹ ಅವರು. ಇದನ್ನೆಲ್ಲ ಮನಗಂಡು ಅವರು ಅಲ್ಲಿಗೆ ವಿಷಯನ ತೆರೆ ಎಳೆದು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅಣ್ಣವ್ರ ಅಭಿಮಾನಿಗಳ ಗತ್ತು ಏನು ಅಂತ